ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 1 ವೀಕ್ ಆಯಿತು ನಾವು ಹೋಗಿ ಬಂದು, ಬಟ್ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಮನೆ ದೇವ್ರು ಇರೋದು ಮಡಿವಾಳದಲ್ಲಿ, ಅಂದರೆ ಸಂಗಮ ಮೇಕೆದಾಟು ಇದೆಯಲ್ಲ ಅದ್ರ ಪಕ್ಕನೇ ಬರುತ್ತೆ. ಒಂದು 2-3 ಕಿಲೋಮೀಟರ್ ಅಷ್ಟೇ ಸಂಗಮದಿಂದ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಬೆಟ್ಟ ಗುಡ್ಡಗಳು. ನಾವು ಕಾಡೊಳಗಡೆ ಬರ್ತಾ ಇದ್ದ ಹಾಗೇನೆ ಎಲೆ ಮಾರಮ್ಮ ಅಂತ ಹೇಳಿ ಹೆಣ್ಣು ದೇವ್ರು ಸಿಗುತ್ತೆ. ನಾವು ಫಸ್ಟು ಇಲ್ಲೇ ಪೂಜೆ ಮುಗಿಸ್ಕೊಂಡು ಮುಂದೆ ಹೋಗ್ತೀವಿ. ಸೊ ಹೆಣ್ಣು ದೇವ್ರಾಗಿರೋದ್ರಿಂದ ಆಷಾಢ ಮಾಸ ಅಲ್ವಾ, ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ಮಡ್ಲಕ್ಕಿ ತೊಗೊಂಡು ಬಂದಿದ್ವಿ. ಅದನ್ನು ಕೂಡ ಕೊಟ್ಟು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಪೂಜೆ ಸಾಮಾನು ತೊಗೊಂಡು ಬಂದಿದ್ವಿ. ಪೂಜೆ ಎಲ್ಲ ಮುಗೀತು. ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಅಂದರೆ ಬೆಳಿಗ್ಗೆನೇ ಹೋಗಿದ್ದರಿಂದ ನಾವು ತುಂಬ ರಶ್ ಏನಿರಲಿಲ್ಲ ಅಲ್ಲಿ, ಬರೀ ನಾವು ಮಾತ್ರ ಇದ್ವಿ. ಸ್ವಲ್ಪ ಜನ ಇಲ್ಲಿ ನಿಲ್ಲಿಸ್ತಾರೆ, ಸ್ವಲ್ಪ ಜನ ನಿಲ್ಲಿಸಲ್ಲ, ಹೊರಟೋಗ್ಬಿಡ್ತಾರೆ ಅಲ್ಲಿಗೆ. ಬಟ್ ನಾವು ಇಲ್ಲಿ ಫಸ್ಟು ಪೂಜೆ ಮುಗಿಸ್ಕೊಂಡೇ ಹೊರಡೋದು. ಸೊ ಶಿವಲಂಕಾರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ದೇವಸ್ಥಾನ. ಪೂರ್ತಿ ಬೆಟ್ಟ, ಇಲ್ಲಿ ಯಾವುದೇ ರೀತಿ ಮನೆಗಳು ಏನೂ ಇರಲ್ಲ. ಆಲ್ರೆಡಿ ಒಂದು 11 ಗಂಟೆ ಆಗಿಬಿಟ್ಟಿತ್ತು. ಸೊ ಮೊದಲಿಗೆ ತಿಂಡಿ ಮುಗಿಸ್ಕೊಬಿಡೋಣ ಅಂತ ಹೇಳಿ ತಿಂಡಿ ಕೊಡ್ತಾ ಇದ್ದಿದ್ದ ಕಡೆ ಬಂದ್ವಿ. ಪೊಂಗಲ್ಲು ಮತ್ತು ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಕೊಡ್ತಾಯಿದ್ರು, ಕಾಫಿ, ಟೀ. ತುಂಬಾ ಚೆನ್ನಾಗಿದೆ ಊಟದ ವ್ಯವಸ್ಥೆ ಅಂತೂ. ಊಟ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಫಸ್ಟು ಅಂತ ಹೇಳಿ ಪೂಜೆ ಸಾಮಾನೆಲ್ಲ ಎತ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಮೊದಲಿಗೆ ರಸಾಯನ ಮಾಡಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ನಾವು ಪ್ರತಿ ಸಾರಿ ದೇವಸ್ಥಾನಕ್ಕೆ ಬಂದಾಗ ರಸಾಯನ ಮಾಡಿಸೇ ಪೂಜೆ ಮಾಡಿಸ್ತೀವಿ. ಸೊ ರಸಾಯನಕ್ಕೆ ಅಂತ ಹೇಳಿ ಸೆಪ್ರೇಟ್ ಹಣ್ಣುಗಳೆಲ್ಲ ತಂದಿದ್ವಿ. ರಸಾಯನಕ್ಕೆ ಮಾಡ್ಕೊಳ್ಳೋಕ್ಕೆ ಜಾನು ಮತ್ತು ಅವರಪ್ಪ ಇಬ್ಬರು ಸೇರ್ಕೊಂಡು ಮಾಡಿಕೊಂಡ್ರು. ರಸಾಯನ ಎಲ್ಲ ಆದಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ದೇವ್ರ ದರ್ಶನದ ಹತ್ರ ಹೋದ್ವಿ. ಬಟ್ ಅಲ್ಲಿ ಏನಾಗಿತ್ತು ಅಂತಂದರೆ ಆಷಾಢ ಇರೋದ್ರಿಂದ ದರ್ಶನಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಒಂದು 3 ಅವರು ದೇವ್ರಿಗೆ ಅಲಂಕಾರ ಮಾಡೋದಿದೆ, ಅದಾದಮೇಲೆ ನಿಮಗೆ ಪೂಜೆ ಶುರುವಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಂತ ಹೇಳಿ ರಸಾಯನ ಮಾಡಿ ಮುಚ್ಚಿಟ್ಬಿಟ್ಟು ಒಂದು 2 ಗಂಟೆ ಟೈಮ್ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ನಾವು ಲಾಂಗ್ ಜರ್ನಿ ಬಂದಿದ್ದಿದ್ದಲ್ವಾ, ಸೊ ಒಂದು 2 ಗಂಟೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಫ್ರೆಶಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಸುಮಾರು 1 ಗಂಟೆ 1.5 ಗಂಟೆ ಅಲ್ಲೇ ಆಗಿಬಿಡ್ತು. ಅದಾದಮೇಲೆ ನಮಗೆ ದರ್ಶನಕ್ಕೆ ಸಿಕ್ಕಿದ್ದು. ಇಲ್ಲಿ ಆಷಾಢದಲ್ಲಿ ಮತ್ತು ದೀಪಾವಳಿನಲ್ಲಿ ತುಂಬಾ ವಿಶೇಷ ಪೂಜೆಗಳಿರುತ್ತೆ ನೋಡಿ. ದೇವರ ಅಲಂಕಾರ ಮಾಡೋಕ್ಕೆ ಅಂತ ಡೋರ್ನ ಕ್ಲೋಸ್ ಮಾಡಿದ್ದಾರೆ. ಬಟ್ ಜನ ಅಂತೂ ಕ್ಯೂವಲ್ಲಿ ಕೂತೇ ಇದ್ದರು ಪಾಪ. ತುಂಬಾ ಲೇಟ್ ಆಯಿತು. ಅಪ್ಪ ನಮ್ಮ ದೇವಸ್ಥಾನಕ್ಕೆ ಬಂದಾಗೆಲ್ಲ ಮುಡಿ ಕೊಡ್ತಾರೆ ನೋಡಿ, ಅವ್ರು ಆಗಲೇ ಮುಡಿ ಕೊಟ್ಬಿಟ್ಟು ಬಂದಿದ್ದಾರೆ. ಸೊ ಇನ್ನು ವೆಯ್ಟ್ ಮಾಡೋದ್ರಲ್ಲಿ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕ್ಯೂಗೆ ಬಂದು ನಿಂತ್ಕೊಂಡ್ವಿ. ಎಷ್ಟು ಜನ ಇದ್ದಾರೆ ನೋಡಿ, ಸುಮಾರು ಜನ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಹಂಗೋ ಹಿಂಗೋ ದೇವ್ರ ದರ್ಶನಕ್ಕೆ ಒಳಗಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿದ್ದಾರೆ. ನಮ್ಮನೆ ದೇವರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ, ಯಾಕೆ ಅಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಂದು ಸಾರಿ ದೇವಸ್ಥಾನಕ್ಕೆ ಬಂದರೆ ಸಾಕು, ಮನಸ್ಸೆಲ್ಲ ನೆಮ್ಮದಿ ಅನಿಸುತ್ತೆ ನೋಡಿ. ಈಶ್ವರ ದೇವರು ಶಿವಲಂಕಾರೇಶ್ವರ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ತುಂಬ ರಶ್ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಹಿಡಿತು. ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ದೇವ್ರದ್ದು ಪ್ರಭಾಳೆ ಎಲ್ಲ ಇಟ್ಟಿದ್ದಾರೆ, ಅಲ್ಲೂ ಕೂಡ ಪೂಜೆ ನಡೀತಾ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ತುಂಬಾ ಜನ ಸೇರಿರ್ತಾರೆ ಆಷಾಢ ಇರೋದ್ರಿಂದ. ಹಾಗೆ ನಾವು ರಸಾಯನ ಮಾಡಿದ್ವಲ್ಲ, ಅದನ್ನು ಕೂಡ ಎಲ್ಲರಿಗೂ ಹಂಚ್ಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಪ್ರಸಾದ ಎಲ್ಲನೂ ಹಂಚುತ್ತಾ ಇದ್ದೀನಿ. ಇದಾದಮೇಲೆ ದೇವರಿಗೆ ಕೊನೆಯಲ್ಲಿ ಒಂದು ಈಡ್ಗಾಯಿ ಹೊಡೆಯೋದು ಸಂಪ್ರದಾಯ ಅಲ್ವಾ. ಸೊ ಈಡ್ಗಾಯಿ ಹೊಡೆದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ಬರೋ ದಾರಿ ಆಗಲಿ ಹೋಗ್ಬೇಕಾದ್ರಾಗಲಿ ಬೆಟ್ಟ ಗುಡ್ಡಗಳು ತುಂಬಾ ಚೆನ್ನಾಗಿದೆ. ಒಂದಷ್ಟು ಪ್ಲೇಸಸಲ್ಲಿ ನಿಂತ್ಕೊಂಡು ಎಲ್ಲರೂ ಫೋಟೋಸ್ ತೊಗೊಂಡು ಹೋಗ್ತಾರೆ. ಸಂಗಮಕ್ಕೆ ಬರೋರು ಆಲ್ಮೋಸ್ಟ್ ಕಪಲ್ಸ್ ಎಲ್ಲ ಇಲ್ಲಿ ಬಂದು ಫೋಟೋಸ್ ತೊಗೋತಾರೆ. ನಾವು ಕೂಡ ಹೋದಾಗ ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೊರಡ್ತೀವಿ. ಅಲ್ಲಿಂದ ನಾವು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಚನ್ನಪಟ್ಟಣ ರೂಟಲ್ಲಿ ನಾವು ಮಂಡ್ಯಕ್ಕೆ ಬರ್ತಿದ್ದರಿಂದ ಫಸ್ಟು ಕಬ್ಬಾಳಮ್ಮನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಆಷಾಢ ವಿಶೇಷ ಇರೋದ್ರಿಂದ ದೇವ್ರ ಪೂಜೆ ಮಾಡಿಸೋಣ ಅಂತ ಹೇಳಿ ಬಂದ್ವಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ನಾವು ಬರುವಷ್ಟೊತ್ತಿಗೆ 3 ಗಂಟೆ ಆಗಿದ್ದರಿಂದ
ಅಷ್ಟೇನು ರಶ್ ಇರಲಿಲ್ಲ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ನಮ್ಮ ಮನೆ ದೇವ್ರಿಗೆ ಬಂದಾಗೆಲ್ಲ ಆಲ್ಮೋಸ್ಟ್ ಈ ಕಡೆನೂ ಬರ್ತೀವಿ. ಕಬ್ಬಾಳಮ್ಮನ ದೇವಸ್ಥಾನ ಮುಗಿಸ್ಕೊಂಡು ಚನ್ನಪಟ್ಟಣ ರೂಟಲ್ಲಿ ಮಂಡ್ಯಗೆ ಹೋಗ್ತೀವಿ. ಮಳೆ ಕೂಡ ಬರ್ತಾಯಿತ್ತು ಅವತ್ತು. 3 ಗಂಟೆ ಹಾಗೆಲ್ಲ ಮಳೆ ಬಂದು 1 ಅವರ್ ಮಳೆ ಕೂಡ ಬಂತು. ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದು. ಆಮೇಲೆ ಹೊರಟ್ವಿ. ಅಲ್ಲಿಂದ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದೇ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನಾವು ಹೋಗಿದ್ದಿದ್ದು ನೈಟ್ ಆಗಿರೋದ್ರಿಂದ ಸೀನರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ, ರಾತ್ರಿ ಟೈಮ್ ಲೈಟ್ ಅರೇಂಜ್ಮೆಂಟಲ್ಲಂತೂ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ನಾವು ಇಲ್ಲಿಗೆ ಹೋಗುವಷ್ಟೊತ್ತಿಗೆ 7 ಗಂಟೆ ಆಗಿಬಿಟ್ಟಿತ್ತು. ಸೊ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಯಾಕಂದರೆ ಇಲ್ಲಿ ಕೂಡ ರಾತ್ರಿ ಆಗಿದ್ದರಿಂದ ಏನು ರಶ್ ಇರಲಿಲ್ಲ. ಮಳೆ ಕೂಡ ಬಂದಿದ್ದರಿಂದ ಎಲ್ಲ ಹೊರ್ಟೋಗ್ಬಿಟ್ಟಿದ್ರು. ಸುಮಾರು ಕಡಿಮೆ ರಶ್ ಇತ್ತು ಅಷ್ಟೇ. ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತು ಇಲ್ಲಿ ವಿಗ್ರಹದ ಹತ್ರ ಕೂಡ ಹೋಗಿ ಅಲ್ಲೂ ಪೂಜೆ ಮುಗಿಸ್ಕೊಂಡು ಅಲ್ಲೇ ಅನ್ನಪ್ರಸಾದ ಕೂಡ ಕೊಡ್ತಾಯಿದ್ರು. ಊಟ ಮುಗಿಸ್ಕೊಂಡು ಹೊರಟ್ಬಿಟ್ರೆ ಇನ್ನು ಮನೆಗೆ ಹೋಗಿ ಮಲ್ಗೋದಷ್ಟೇ ಅಂತ ಹೇಳಿ ಊಟ ಮಾಡಿಕೊಂಡು ಹೊರಟ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಫ್ರೀ ಇದ್ದಾಗ ಈ ಕಡೆ ಬಂದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ಎಲ್ಲೋ ಹೊರಗಡೆ ಬಂದಿದ್ದೀವೇನೋ ನಾವು ಅನ್ನುವಷ್ಟು ಫೀಲ್ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.